ಜಿಎಂ ವಿಶ್ವವಿದ್ಯಾಲಯದಲ್ಲಿ ಮಾರ್ಚ್ 26ರಿಂದ ಏಪ್ರಿಲ್ 11ರವರೆಗೆ ಆಯೋಜಿಸಿದ್ದ ಜಿಎಂ ಲೀಗ್ ಸೀಸನ್ 3ನ ಕ್ರೀಡಾಕೂಟಕ್ಕೆ ತೆರೆ ಬಿದ್ದಿದ್ದು ಪಂದ್ಯಾವಳಿಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ವಿತರಣೆ ಮಾಡಲಾಯಿತು. ಜಿಎಂ ವಿಶ್ವವಿದ್ಯಾಲಯದಲ್ಲಿ ದಿವಂಗತ ಜಿ ಮಲ್ಲಿಕಾರ್ಜುನಪ್ಪ ಅವರ ಹೆಸರಿನಡಿ ಕ್ರಿಕೆಟ್, ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಗಳನ್ನು ಮಾರ್ಚ್ 26ರಿಂದ ಏಪ್ರಿಲ್ 11ರವರೆಗೆ ನಡೆಸಲಾಗಿದ್ದು ನೂರಾರು ವಿದ್ಯಾರ್ಥಿಗಳು, ಡೀನ್ಗಳು, ನಿರ್ದೇಶಕರು, ಮುಖ್ಯಸ್ಥರು, ಬೋಧಕ ವರ್ಗ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ಅವರು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಅಮೋಘ ಪ್ರದರ್ಶನ ನೀಡಿದರು. ಪುರುಷರ ಕ್ರಿಕೆಟ್ ವಿಭಾಗದಲ್ಲಿ ನೈಟ್ ವಾರಿಯರ್ಸ್ ಜಯ ಸಾಧಿಸಿದರೆ ವಿಕ್ಟರಿ ಹಂಟರ್ಸ್ ತಂಡ ರನ್ನರ್ ಅಪ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿದೆ. ಪುರುಷರ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಸೆಟ್ ಸ್ಟಾರ್ಸ್ ತಂಡ ಜಯ ಸಾಧಿಸಿದರೆ ನೆಟ್ ಡಾಮಿನೇಟರ್ಸ್ ತಂಡ ರನ್ನರ್ ಅಪ್ ಪ್ರಶಸ್ತಿ ಪಡೆಯಿತು. ಇನ್ನು ಮಹಿಳಾ ಥ್ರೋಬಾಲ್ ವಿಭಾಗದಲ್ಲಿ ಡ್ರ್ಯಾಗನ್ಸ್ ತಂಡ ಜಯ ಸಾಧಿಸಿದರೆ ಥಂಡರ್ ಥ್ರೋ ತಂಡ ರನ್ನರ್ ಅಪ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿತ್ತು. ಸಮಾರೋಪ ಸಮಾರಂಭದಲ್ಲಿ ಜಿಎಂ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ಆರ್ ಶಂಕಪಾಲ್ ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಿ ಶುಭ ಹಾರೈಸಿದರು. ಈ ವೇಳೆ ಡೀನ್ಗಳು, ನಿರ್ದೇಶಕರು, ಮುಖ್ಯಸ್ಥರು, ಬೋಧಕ ವರ್ಗದವರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಜರಿದ್ದರು. He's from UPDT College. Put your hands together for him. ಪ್ರತಿ ವರ್ಷದಂತೆ ಈ ವರ್ಷ ಕೂಡ GM ಯೂನಿವರ್ಸಿಟಿನಲ್ಲಿ GM ಲೀಗ್ ಅಂತ 3ನೇ ಸೀಸನ್ ಆಡಿಸ್ತಾ ಇದ್ದೀವಿ. ಈ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು 2025 ಜನವರಿ 2025ರಲ್ಲಿ ಮೊದಲೇ ಸೀಸನ್ ಆಡಿಸಿದ್ವಿ. ನವಂಬರ್ 2025ರಲ್ಲಿ 2ನೇ ಸೀಸನ್ನು. ಅದರ ಸಕ್ಸಸ್ ಬೆನ್ನಲ್ಲೇ 3ನೇ ಸೀಸನ್ನ ಈ ವರ್ಷ ಮಾರ್ಚಲ್ಲಿ ಆಡಿಸಿದ್ವಿ. ಈ ವರ್ಷದ ಸೀಸನ್ 3ನಲ್ಲಿ ಪುರುಷರಿಗಾಗಿ ಕ್ರಿಕೆಟು, ವಿಮೆನ್ಸಿಗೆ ಥ್ರೋಬಾಲು ಹಾಗೂ ಮೆನ್ಸಿಗೆ ವಾಲಿಬಾಲ್ ಆಡಿಸಿದ್ವಿ. ಸುಮಾರು ಈ ಕ್ರೀಡಾಕೂಟಕ್ಕೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ 700ರಿಂದ 800 ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿದ್ದರು. IPL ಮಾದರಿಯಲ್ಲೇ ಈ ಇವೆಂಟ್ಗಳಿಗೂ ಆ್ಯಕ್ಷನ್ ಆಗಿ ಓನರ್ಗಳು, ನಮ್ಮ ಡೀನ್ಸು, ಡೈರೆಕ್ಟರ್ಸು, ಫ್ರಾಂಚೈಸಿ ಓನರ್ಗಳಾಗಿ ಟೀಮ್ಗಳನ್ನ ಪರ್ಚೇಸ್ ಮಾಡಿ ಟೀಮ್ಗಳಿಗೆ ಟ್ರೈನ್ ಮಾಡಿ ದೆನ್ ಟೂರ್ನಮೆಂಟಿಗೆ ಬಂದಿದ್ದರು. ಈ ವರ್ಷದ ಒಟ್ಟಾಗಿ ಕ್ರಿಕೆಟಲ್ಲಿ 8 ತಂಡಗಳು, ವಾಲಿಬಾಲಲ್ಲಿ 8 ತಂಡಗಳು, ವಿಮೆನ್ಸ್ ಥ್ರೋಬಾಲಲ್ಲಿ 4 ತಂಡಗಳು ಪಾರ್ಟಿಸಿಪೇಟ್ ಮಾಡಿದ್ವು. GM ಲೀಗ್ನ ಕ್ರಿಕೆಟಲ್ಲಿ ವಿನ್ನರ್ ಆದವರಿಗೆ ಪ್ರಥಮ ಬಹುಮಾನವಾಗಿ 20,000 ಹಾಗೂ ಪಾರಿತೋಷಕ, ದ್ವಿತೀಯ ಬಹುಮಾನ ತಗೊಂಡವರಿಗೆ 10,000 ಹಾಗೂ ಟ್ರೋಫಿಯನ್ನು ಕೊಟ್ಟಿರ್ತೀವಿ. ವಾಲಿಬಾಲಲ್ಲಿ ಗೆದ್ದವರಿಗೆ ವಿನ್ನರ್ಸಿಗೆ 15,000 ಹಾಗೂ ಟ್ರೋಫಿ ಕೊಟ್ಟಿರ್ತೀವಿ. ರನ್ನರ್ಸಿಗೆ 7,500 ಹಾಗೂ ಟ್ರೋಫಿ. ಅದೇ ರೀತಿ ಥ್ರೋಬಾಲಲ್ಲಿ ವಿನ್ನರ್ಸ್ ಆದವರಿಗೆ 8,000 ಮತ್ತು ಟ್ರೋಫಿ, ರನ್ನರ್ಸಿಗೆ 4,000 ಮತ್ತು ಟ್ರೋಫಿ ಕೊಟ್ಟಿರ್ತೀವಿ. ನಾನು ಈ ಮೊದಲೇ ಹೇಳ್ದಂಗೆ ಈ ಟೂರ್ನಮೆಂಟಿಗೆ ವಿವಿಧ ಜಿಲ್ಲೆಗಳು, ಧಾರವಾಡದಿಂದ, ಶಿವಮೊಗ್ಗದಿಂದ, ಹುಬ್ಬಳ್ಳಿಯಿಂದ, ಧಾರವಾಡದಿಂದ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಬಂದು ಈ ಟೂರ್ನಮೆಂಟ್ನ ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಆರ್ಗನೈಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ GM ಯೂನಿವರ್ಸಿಟಿಯ ಮ್ಯಾನೇಜ್ಮೆಂಟಿಗೆ ಧನ್ಯವಾದಗಳನ್ನ. GM ಯೂನಿವರ್ಸಿಟಿಯಲ್ಲಿ GM ಲೀಗ್ ಅನ್ನೋದನ್ನು ಆರ್ಗನೈಸ್ ಮಾಡಿದ್ವಿ. ನಾವೆಲ್ಲರೂ ಆರ್ಗನೈಸಿಂಗ್ ಕಮಿಟಿಲಿದ್ವಿ. ಸೊ ಈ ಬಾರಿ 700+ ವಿದ್ಯಾರ್ಥಿಗಳು ದಾವಣಗೆರೆಯಿಂದ ಅಲ್ಲ, ಪಕ್ಕದ ಹುಬ್ಬಳ್ಳಿ, ಧಾರವಾಡ ಈ ಕಡೆ ಎಲ್ಲ ಡಿಸ್ಟ್ರಿಕ್ಸಿಂದನೂ ಬಂದಿದ್ದರು. ಸೊ ಅವರೆಲ್ಲರಿಗೂ ಒಳ್ಳೆ ಸ್ಟೇಜ್, ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ವಿ. ಸೊ ಈ ಸತಿ ನಾವು ಕ್ರಿಕೆಟ್, ಥ್ರೋಬಾಲ್, ವಾಲಿಬಾಲ್ ಆರ್ಗನೈಸ್ ಮಾಡಿದ್ವಿ. ಕ್ರಿಕೆಟಿಗೆ 8 ಟೀಮು, ವಾಲಿಬಾಲಿಗೆ 8 ಟೀಮು, ಥ್ರೋಬಾಲಿಗೆ 4 ಟೀಮ್ ಇತ್ತು. ಸೊ ಎಲ್ಲರೂ ಇವತ್ತು ವ್ಯಾಲಿಡಿಕ್ಟ್ರಿ ಇತ್ತು. ಒಳ್ಳೆ ಕ್ಯಾಶ್ ಪ್ರೈಸ್ನ ಗೆದ್ಕೊಂಡು ಹೋದರು. ಕ್ರಿಕೆಟಲ್ಲಿ 20,000 ಗೆದ್ದರು ವಿಕ್ಟರಿ ಹಂಟರ್ಸು. ಸೊ ಈ ರೀತಿ ನಮ್ಮ ಯೂನಿವರ್ಸಿಟಿಲಿ ಒಂದು ಕಲ್ಚರ್ ಇದೆ. ಪ್ರತಿ ವರ್ಷ ಪ್ರತಿ ಸೀಸನ್ ನಾವು ಈ ಥರ GM ಲೀಗ್ನ ಆರ್ಗನೈಸ್ ಮಾಡಿಸ್ತೀವಿ. ಫಸ್ಟ್ ಸೀಸನಲ್ಲಿ ಕ್ರಿಕೆಟ್ ಇರುತ್ತೆ, ಸೆಕೆಂಡ್ ಸೀಸನಲ್ಲಿ ಮೇನಾಗಿ ಫುಟ್ಬಾಲ್ ಇರುತ್ತೆ. ಸೊ ಎಲ್ಲ ಸ್ಪೋರ್ಟ್ಸ್ನೂ ಆಡಿಸಿ ಕರಿಕ್ಯುಲರ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಇದು ನಮ್ಮ ಯೂನಿವರ್ಸಿಟಿಲಿ ಯೂನಿಕ್. ಸೊ ದಟ್ಸ್ ವೈ GMU ಇಸ್ ಯೂನಿಕ್. ನಾನು ಚಿತ್ರದುರ್ಗದಿಂದ ಬಂದಿದ್ದೆ. ಈಗ ಫಸ್ಟ್ ಇಯರ್ ನಾನು ಓದ್ತಿದ್ದೀನಿ, BCA ಸ್ಟೂಡೆಂಟು. ಇಲ್ಲಿ ಥ್ರೋಬಾಲ್ ಎಲ್ಲ, ಕ್ರಿಕೆಟ್ ಎಲ್ಲ ಟೀಮ್ಗೆ ಸಪೋರ್ಟ್ ಆಗಿ ಎಲ್ಲ ಆ್ಯಕ್ಟಿವಿಟೀಸ್ನು ಚೆನ್ನಾಗಿ ಮಾಡ್ತಾರೆ. ನಾವು ಥ್ರೋಬಾಲ್ ಆಡಿದ್ವಿ, ರನ್ನರ್ ಅಪ್ ಚೆನ್ನಾಗಿ ಅನಿಸ್ತು. ಮತ್ತು ರನ್ನರ್ ಅಪ್ ಆದ್ವಿ.